ಅಭಿಮಾನಿಕ್ಕಿಂತ ಅವ್ರು ನನಗೆ ಅಣ್ಣ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಸರ್. ಹೌದು. ಏನಕ್ಕಂದ್ರೆ ಹ್ಮ್. ಅಭಿಮಾನಿ ನಾನು ಇದೀನಿ ಇಲ್ಲ ಅಂತಿಲ್ಲ. ಹ್ಮ್. ಫಸ್ಟ್ ಅವ್ರು ನನಗೆ ಅಣ್ಣ, ಹ್ಮ್. ಆಮೇಲೆ ನಾನು ಅವ್ರ ಅಭಿಮಾನಿ. Correct. ಏನಕ್ಕಂದ್ರೆ ಅವ್ರ ಪರ್ಸನಲ್ ವ್ಯಕ್ತಿತ್ವ ನೋಡ್ಕೊಂಡೆ ನಾನು ಅವ್ರನ್ನ ಅಷ್ಟೊಂದು ನನ್ಗೆ ಗೌರವ ಕೊಡೋದು. ಏನಕ್ಕಂದ್ರೆ ಆ ಕಷ್ಟದ ಟೈಮಲ್ಲಿ ನನಗೆ ಯಾರೂ ಇರಲಿಲ್ಲ ಸರ್. ಹ್ಮ್. ಅವರೇ ಬೆನ್ನು ತಟ್ಟಿ ಒಂದು ನಾನು ಇದೀನಿ ನಿಮಗೋಸ್ಕರ, ತಲೆ ಕೆಡ್ಸ್ಕೊಂಬೇಡ ನೀನು, ಹಿಂಗೆಲ್ಲ ನಾನು ಮಾಡ್ಕೊಡ್ತೀನಿ, ರಿಲೀಸ್ ಮಾಡ್ಕೊಡ್ತೀನಿ, ಎಲ್ಲ ಥರದ್ದು ಹೆಲ್ಪ್ ಮಾಡಿದ್ರು. ಹ್ಮ್. ಸೊ ಅದೊಂದು ಋಣ ನನಗೆ ತುಂಬ ಇದೆ ಅವ್ರದ್ದು. ಕಲ್ಟ್ ಶುರುವಾದಾಗ ಭೇಟಿಯಾಗಿದ್ದು ಮಾತಾಡಿದ್ದು ಖಂಡಿತವಾಗ್ಲೂ ಸರ್. ಈ ಸಿನಿಮಾ ಫೌಂಡೇಶನ್ ಹಾಕಿದ್ದೆ ಅವರು ಸರ್. ಹ್ಮ್. ಈ ಸಿನಿಮಾದ ಫೌಂಡೇಶನ್ ಹಾಕಿದ್ದೆ ಅವರೇ ಸ್ಟಾರ್ಟ್ಅಪ್ ಮಾಡಿಸಿದ್ದು, ಹ್ಮ್. ಅವರೇ ಎಲ್ಲ ಇದು ಮಾಡಿದ್ದು. ಈಗ ಅನುಪಸ್ಥಿತಿಯಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅವ್ರು ಇವತ್ತು ನಮ್ಮ ಜೊತೆ ಇಲ್ಲ, ತುಂಬಾ ಬೇಜಾರಾಗುತ್ತೆ. ಹ್ಮ್. ಅಫ್ಕೋರ್ಸ್ ಅಣ್ಣ ಅಂದಮೇಲೆ ಅವ್ರು ನನಗೂ ಬಿಟ್ಕೊಡಲ್ಲ, ನಾನು ಅವ್ರಿಗೂ ಬಿಟ್ಕೊಡಲ್ಲ. ಅವ್ರ ಬ್ಲೆಸ್ಸಿಂಗ್ಸ್ ಅಂತ ನನ್ನ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ಹ್ಮ್. ಮಿಸ್ ಮಾಡ್ಕೊಳ್ತೀನಿ ಸರ್ ಅಷ್ಟೇ. ಹ್ಮ್. ಈಗಂದ್ರೆ ಅವ್ರು ಇವಾಗಿರೋ ಪರಿಸ್ಥಿತಿಗೆ ನಾವು ಜಾಸ್ತಿ ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಆಮೇಲೆ ನನಗೆ ಅವ್ರಿಗೆ ಹೋಗಿ ನನ್ನ ಸಿನಿಮಾ ಸ್ವಾರ್ಥಕ್ಕೋಸ್ಕರ ಅವ್ರಿಗೆ ತೊಂದರೆ ಕೊಡೋದು ನನಗೂ ಇಷ್ಟ ಇಲ್ಲ. ಹ್ಮ್. ನಾನು ಅರ್ಥ ಮಾಡ್ಕೊಬೇಕು, ಯಾಕಂದ್ರೆ ಅವ್ರ ಮೆಂಟಲಿ ಸ್ಟೇಟಸ್ ಸರಿಯಾಗಿರಲ್ಲ ಅಂತ.